ನಮಸ್ಕಾರ. ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ 4ನೇ ಟಿ20 ಪಂದ್ಯ ಯಾವಾಗ, ಎಲ್ಲಿ, ಎಷ್ಟೊತ್ತಿಗೆ ಆರಂಭವಾಗಲಿದೆ? ಹೀಗೆ ಇಂಡೋ ಹಾಗೂ ಪಾಕ್ ನಡುವಿನ 4th ಟಿ20 ಪಂದ್ಯದ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನಿಮ್ಗೆ ಅನ್ಸುತ್ತೆ ಶ್ರೇಯಸ್ ಅಯ್ಯರ್ ಅವರನ್ನ ಟೀಂ ಇಂಡಿಯಾದ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಬೇಕೋ ಅಥವಾ ಇಲ್ಲವೋ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಹೌದು, ಸದ್ಯ ಮೆನ್ ಇನ್ ಬ್ಲೂ ಪಡೆ ಸರಣಿ ಸೋಲಿನ ಸುಳಿಯಲ್ಲಿ ಸಿಲುಕಿಕೊಂಡಿದೆ. ಬರೀ ಸೋಲನ್ನೇ ಎದುರಿಸುತ್ತಿರುವ ಭಾರತ ತಂಡ ಇದೀಗ ಇಂಗ್ಲೆಂಡ್ ವಿರುದ್ಧ ನಡೆದ 3ನೇ ಟಿ20 ಪಂದ್ಯದಲ್ಲಿಯೂ ಹೀನಾಯ ಸೋಲನ್ನ ಅನುಭವಿಸಿದೆ. ಎಂದು ಕಂಡು ಕೇಳರಿಯದ ಭಾರಿ ಹೀನಾಯ ಸೋಲನ್ನ ಶ್ರೇಯಸ್ ಬಳಗಕ್ಕೆ ಇಂಗ್ಲಿಷ್ ನಾಡಿನಲ್ಲಿ ಎದುರಾಗಿದೆ. ಸ್ನೇಹಿತರೆ, ನಿನ್ನೆ ನ್ಯಾಟಿಂಗ್ಹ್ಯಾಮ್ನಲ್ಲಿ ನಡೆದ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಸರಣಿಯ 3ನೇ ಟಿ20 ಪಂದ್ಯದಲ್ಲಿ ಭಾರತ ಬರೋಬ್ಬರಿ 125 ರನ್ಗಳ ಹೈಯೆಸ್ಟ್ ಮಾರ್ಜಿನ್ ಡಿಫೀಟ್ ಅನ್ನ ಎದುರಿಸಿದೆ. ಇದರೊಂದಿಗೆ ಟಿ20 ಕ್ರಿಕೆಟ್ ಇತಿಹಾಸದಲ್ಲಿ ಟೀಂ ಇಂಡಿಯಾ ಎದುರಿಸಿದ ಅತಿ ದೊಡ್ಡ ಅಂತರದ ಸೋಲು ಇದಾಗಿದೆ. ಸ್ನೇಹಿತರೆ, ಇದಕ್ಕೂ ಮುನ್ನ ಐರ್ಲೆಂಡ್ ವಿರುದ್ಧ ನಡೆದ 2 ಪಂದ್ಯಗಳ ಟಿ20 ಸರಣಿಯನ್ನ ಕೂಡ ಟೀಂ ಇಂಡಿಯಾ ಹೀನಾಯವಾಗಿ ಸೋತಿತ್ತು. ಇದೀಗ ಸೋಲಿನ ಛಾಳಿಯನ್ನ ಕಂಟಿನ್ಯೂ ಮಾಡಿರುವ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧವೂ ಕಂಟಿನ್ಯೂ ಮಾಡ್ತಾ ಇದೆ. ತಂಡದ ಕ್ಯಾಪ್ಟನ್ ಬದಲಾಗಿದ್ದೇ ಆಗಿದ್ದು ತಂಡದ ಎಲ್ಲ ಫ್ಯೂಚರ್ ಕ್ರಾಶ್ ಆಗಿದೆ ಅಂತ ಹೇಳಬಹುದು. ಇದರೊಂದಿಗೆ ಆಸ್ ಎ ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ ಇನ್ನೂ ಕೂಡ ಮೊದಲ ಗೆಲುವಿನ ಹುಡುಕಾಟದಲ್ಲಿ ಇದ್ದಾರೆ. ಈ ಮಧ್ಯೆ ಸದ್ಯ ನಿಮ್ಗೆಲ್ಲ ಗೊತ್ತಿರುವಂತೆ ಇಂಗ್ಲೆಂಡ್ ವಿರುದ್ಧ ಟೀಂ ಇಂಡಿಯಾ ಒಟ್ಟು 5 ಪಂದ್ಯಗಳ ಟಿ20 ಸರಣಿಯನ್ನ ಆಡ್ತಾ ಇದೆ. ಹಾಗಾದ್ರೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ 4ನೇ ಟಿ20 ಪಂದ್ಯ ಯಾವಾಗ, ಎಲ್ಲಿ, ಎಷ್ಟೊತ್ತಿಗೆ ಅಂತ ನೋಡ್ತಾ ಬರುವುದಾದ್ರೆ, ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ 4ನೇ ಟಿ20 ಪಂದ್ಯ ಇದೇ ಜುಲೈ 9ರಂದು ಅಂದ್ರೆ ನಾಳೆ ಗುರುವಾರ ನಡೆಯಲಿದೆ. ಉಭಯ ತಂಡಗಳ ನಡುವಿನ 4ನೇ ಟಿ20 ಪಂದ್ಯಕ್ಕೆ ಬ್ರಿಸ್ಟಾಲ್ ಸ್ಟೇಡಿಯಂ ಆತಿಥ್ಯ ವಹಿಸಲಿದ್ದು, ಈ ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 10 ಗಂಟೆಗೆ ಆರಂಭಗೊಳ್ಳಲಿದ್ದು, ಅದಕ್ಕೂ ಮುನ್ನ ಅರ್ಧ ಗಂಟೆ ಮುಂಚಿತವಾಗಿ ಪಂದ್ಯದ ಟಾಸ್ ಪ್ರಕ್ರಿಯೆ ಜರುಗಲಿದೆ ಮತ್ತು ಈ ಪಂದ್ಯವನ್ನ ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನ್ ಹಾಗೂ ವೆಬ್ಸೈಟ್ಗಳಲ್ಲಿ ಉಚಿತವಾಗಿ ನೋಡಬಹುದಾಗಿದೆ. ಸ್ನೇಹಿತರೆ, ಅತ್ತ 4ನೇ ಟಿ20 ಪಂದ್ಯವನ್ನ ಗೆದ್ದು ಸರಣಿ ಕೈವಶಪಡಿಸಿಕೊಳ್ಳಲು ಇಂಗ್ಲಿಷ್ ಪಡೆ ಎದುರು ನೋಡುತ್ತಿದ್ದರೆ, 4ನೇ ಟಿ20 ಪಂದ್ಯದಲ್ಲಿ ಶತಾಯಗತಾಯ ಕಮ್ಬ್ಯಾಕ್ ಮಾಡಿ ಸರಣಿಯನ್ನ ಉಳಿಸಿಕೊಳ್ಳಲು ಶ್ರೇಯಸ್ ಬಳಗ ಹೋರಾಟ ನಡೆಸಲಿದೆ. ಸ್ನೇಹಿತರೆ, ಒಂದು ತಂಡವಾಗಿ ಟೀಂ ಇಂಡಿಯಾ ಎಲ್ಲಾ ವಿಭಾಗಗಳಲ್ಲಿಯೂ ಕೂಡ ಇಂಗ್ಲೆಂಡ್ಗಿಂತ ಕಳಪೆ ಪ್ರದರ್ಶನವನ್ನ ಕೊಡುತ್ತಿದೆ. ಬ್ಯಾಟಿಂಗ್, ಬೌಲಿಂಗ್ ಎಲ್ಲದರಲ್ಲಿಯೂ ಕೂಡ ಅಪ್ ಟು ದ ಮಾರ್ಕ್ ಪರ್ಫಾರ್ಮೆನ್ಸ್ ಬಾರದೆ ಇರುವುದು ಟೀಂ ಇಂಡಿಯಾದ ಸರಣಿ ಸೋಲಿಗೆ ಪ್ರಮುಖ ಕಾರಣ ಎಂದು ಹೇಳಲಾಗ್ತಾ ಇದೆ. ಅದಲ್ಲದೆ ಆಸ್ ಎ ಕ್ಯಾಪ್ಟನ್ ಹಾಗೂ ಟೀಮ್ ಮ್ಯಾನೇಜ್ಮೆಂಟ್ ಕೈಗೊಳ್ಳುತ್ತಿರುವ ಕೆಲ ವೈಯಕ್ತಿಕ ಡಿಸಿಷನ್ಸ್ಗಳು ಕೂಡ ತಂಡದ ಈ ಸೋಲಿಗೆ ಮುನ್ನುಡಿ ಬರೀತಿರುವುದಂತೂ ಸತ್ಯ. ಸ್ನೇಹಿತರೆ, ಆದ್ಯಾಗೂ 4ನೇ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆಲುವಿನ ನಗೆ ಬೀರುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಕಾದು ನೋಡೋಣ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.